ನಾವು ಚಿಂತೆ ಪಡ್ತೀವಿ ಅಂದ್ರೆ ದೇವ್ರನ್ನ ಅವಮಾನ ಪಡಿಸ್ದಂಗ ಅರ್ಥ. ಎದಕ್ಕೆ ಹೇಳು? ನಾವು ಪರಿಪೂರ್ಣವಾದ ನಂಬಿಕೆ ದೇವ್ರ ಮೇಲೆ ಇಟ್ಟಿಲ್ಲ ಅಂತ ಅರ್ಥ. ಅವಾಗ ದೇವರಿಗೆ ನಾವು ಅವಮಾನ ಪಡಿಸ್ದಂಗ. ನಾನು ಮ್ಯಾಥ್ಸ್ ಟೀಚರ್ ಆಗಿ ನನಗೂ ನನ್ನ ಮಗ ಮ್ಯಾಥ್ಸ್ ಬರೋಲ್ದು ಅನ್ಕೋ, ನನ್ನ ಕಾಲೇಜ್ ಲೆಕ್ಚರರು ನನ್ನ ಮಗ ಮ್ಯಾಥ್ಸ್ ಬರೋಲ್ದು, ಒಂದು ಏನೋ ಸಮ್ ಪ್ರಾಬ್ಲಮ್ ಐತೆ, ಅವನ ಸಮ್ಮು ನನಗೆ ಬರೋಲ್ದಂತ ಹೇಳಿ ಅವ್ನ ಊರೆಲ್ಲ ಹೋಗಿ ನನಗೆ ಸಮ್ ಹೇಳ್ಕೊಡ್ರಿ ಅಂತ ತಿರುಗಿದ್ರೆ ಅವ್ನು ಯಾರಿಗೆ ಅವಮಾನ ಪಡಿಸ್ತಾನೆ? ತಂದೆಗೆ ಅವಮಾನ ಪಡಿಸ್ದಂಗ. ಅದೇ ನಿಮ್ಮ ಅಪ್ಪನೇ ಮ್ಯಾಥ್ಸ್ ಲೆಕ್ಚರ್ ಅಲ್ಲ, ಮ್ಯಾಥ್ಸ್ ಟೀಚರ್ ಅಲ್ಲ, ನಿಮ್ಮ ಅಪ್ಪ ಹೋಗಿ ಕೇಳಿದ್ರೆ ನಮಗೆಲ್ಲರಿಗೂ ಹೇಳ್ಕೊಡ್ತಾನೆ, ನಿನಗೆ ಹೇಳ್ಕೊಡೋದು, ನೀನು ಫಸ್ಟ್ ಅಪ್ಪ ಕೇಳೋದು, ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನೆ ಅಂತಾರ ಇಲ್ಲ. ಅವನಂಗೆ ತಿರುಗಿದ್ರೆ ಯಾರಿಗೆ ಅವಮಾನ? ತಂದೆ ಅವಮಾನ. ಹಂಗ ನಮಗೆ ಸಮಸ್ತ ದೇವ್ರು ನಮಗೆ ಮಾಡ್ತಾನೆ. ಚಿಂತೆಯಲ್ಲಿ ನನ್ನೆಲ್ಲ ಹಾಕು, ನೀ ಸಮಾಧಾನ ಇರು, ನಾನು ನಿನ್ನ ಪೋಷಿಸಿ ನಾನು ನಿನ್ನ ಉದ್ಧರಿಸ್ತೀನಿ ಅಂದಾಗ ನಾವು ಚಿಂತನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಯಾರಿಗೆ ಅವಮಾನ? ತಂದೆಗಲ್ಲ ಅವಮಾನ, ದೇವ್ರಿಗಲ್ಲ ಅವಮಾನ. ಹಂಗಿರ್ಬಾರ್ದು. ನಾವು ವಿಶ್ವಾಸದಲ್ಲಿ ಬಲವಾಗಿರ್ಬೇಕು. ನಮ್ಮ ದೇವ್ರು ನಂಬಿಗಸ್ತನು.